ಇಂಡಿಯಾ ಆಟೋ ಟ್ಯಾಕ್ಸಿ ಚಾಲಕರ ವೇದಿಕೆ ವತಿಯಿಂದ ಎಲ್ಲರಿಗೂ ಸುಸ್ವಾಗತ. ಈ ದಿವಸ ನಮ್ಮ ಸಂಘಟನೆಯಿಂದ ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿರುವ ವಿಚಾರವೇನೆಂದರೆ, ಮಂಡ್ಯ ಜಿಲ್ಲೆಯಲ್ಲಿ 3ನೇ ಬಾರಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಂಡಿರುವುದರಿಂದ ಬಹಳ ನಾವು ಕಂಡ ಬುದ್ಧಿವಂತಿಕೆಯಿಂದ ಸುಮಾರು ಈಗ ನಮಗೆ ಒಂದು 47 ವರ್ಷ ಆಗಿರ್ಬೋದು, ನಮಗೆ ಗೊತ್ತಿರಲಿಲ್ಲ ಇಷ್ಟೊಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಈ ರೀತಿ ಇಲ್ಲಿ ನಡೀತದೆ ಅಂತ ನಮಗೆ ಗೊತ್ತಿರಲಿಲ್ಲ. ಹಾಗೆ ನಮ್ಮ ಕಣ್ಣು ಮುಂದೆ ಈ ರೀತಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಂಡ್ಯದಲ್ಲಿ ಹಮ್ಮಿಕೊಂಡು ಯಶಸ್ವಿಗೆ ಕಾರಣಕರ್ತರಾದಂಥ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಹಾಗೂ ಎಲ್ಲ ತಾಲೂಕಿನ ಶಾಸಕರುಗಳು ಹಾಗೂ ಜಿಲ್ಲಾಡಳಿತ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ನ ಎಲ್ಲ ಪದಾಧಿಕಾರಿಗಳು ಒಂದು ಸಿದ್ಧತೆಗಳನ್ನು ಮಾಡಿಕೊಂಡು ನಮ್ಮ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು, ಒಂದು ಹಬ್ಬವನ್ನು, ಅದು ಮಂಡ್ಯದಲ್ಲಿ ಕನ್ನಡ ಹೆಚ್ಚು ಮಾತನಾಡುವುದು ಮಂಡ್ಯದವರು ಎನ್ನುವುದನ್ನ ತೋರಿಸ್ಕೊಟ್ಟುವುದಕ್ಕೆ ಹೆಮ್ಮೆಯಿಂದ ನಾವು ಹೇಳೋಕೆ ಇಷ್ಟಪಡ್ತೇವೆ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆಟೋ ಚಾಲಕರ ಸಂಘದ ವತಿಯಿಂದ 87 ಆಟೋಗಳ ಮೂಲಕ 87 ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರುಗಳ ಭಾವಚಿತ್ರಗಳನ್ನು ಅಳವಡಿಸಿಕೊಂಡು ಹೂವಿನ ಅಲಂಕಾರ ಮತ್ತೆ ಬಾಳೆದಿಂಡು ಈ ರೀತಿಯ ಒಂದು ಹಬ್ಬವನ್ನಾಗಿ ಇದರಲ್ಲಿ ನಮ್ಮ ಒಂದು ಕಿರು ಸಹಾಯವನ್ನು, ಬೆಂಬಲವನ್ನು ಕೊಡುವ ಮೂಲಕ ನಾವು ವ್ಯಕ್ತಪಡಿಸ್ತೋ. ಅದೇ ರೀತಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನವು ಲಕ್ಷಾಂತರ ಹರಿದು ಜನ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಇಂಥ ಕಾರ್ಯಕ್ರಮಗಳಿಂದ, ಕನ್ನಡ ಸಾಹಿತ್ಯ ಸಮ್ಮೇಳನದಿಂದಲೂ ಕೂಡ ನಮ್ಮ ಆಟೋ ಚಾಲಕರುಗಳಿಗೆ ಕೂಡ ಜೀವನ ಉಪಯೋಗಕ್ಕೆ ಅತಿ ಹೆಚ್ಚು ಸಂಪಾದನೆ ಕೂಡ ಇದರಿಂದ ಆಗಿದೆ. ಮತ್ತೆ ಎಲ್ಲ ಕಾರ್ಮಿಕರು ಕೂಡ ಇದು ಸಂಪಾದನೆಗಳು ಕೂಡ ಆಗಿದ್ದಾವೆ. ಇಂಥ ಕಾರ್ಯಕ್ರಮಗಳು ಮಂಡ್ಯದಲ್ಲಿ ಹೆಚ್ಚು ಆಗ್ಬೇಕು ಅನ್ನೋದೇ ನಮ್ಮ ಅನಿಸಿಕೆ. ಅಲ್ಲದೆ ಕೈಗಾರಿಕಾ ಫ್ಯಾಕ್ಟ್ರಿಗಳು ಮಂಡ್ಯದಲ್ಲಿ ಹೆಚ್ಚು ಮಾಡಿದ್ರೆ, IT-BT ಕಂಪನಿಗಳು ಹೆಚ್ಚು ಮಾಡಿದ್ರೆ ಉದ್ಯೋಗಗಳು ಕೂಡ ಯುವಕರಿಗೆ, ಯುವತಿಯರಿಗೆ ಹೆಚ್ಚು ಅನುಕೂಲವಾಗುತ್ತೆ. ಮತ್ತೆ ಪ್ರವಾಸಿ ತಾಣವನ್ನು ಮಂಡ್ಯದಲ್ಲಿ ಹೆಚ್ಚು ಆಕರ್ಷಿಸುವಂತೆ ಮಾಡಬೇಕು, ಜನಪ್ರತಿನಿಧಿಗಳು ಹೆಚ್ಚು ಆಸಕ್ತಿಯನ್ನು ತೋರಿಸ್ಬೇಕು ಅನ್ನೋದೇ ನಮ್ಮೆಲ್ಲರ ಒತ್ತಾಯ. ಹಾಗಾಗಿ ಇಂಥ ಕಾರ್ಯಕ್ರಮಗಳನ್ನು ಮಾಡಿ ಮಂಡ್ಯದಲ್ಲಿ ಒಂದು ಡೆವಲಪ್ಮೆಂಟ್, ಮುಂದುವರಿದ ಒಂದು ಮಂಡ್ಯ ಜಿಲ್ಲೆಯನ್ನ ಮಾಡಬೇಕು. ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನವು ಈ ಒಂದು ವಿಚಾರದಿಂದ ಎಲ್ಲ ಮುಂದುವರಿಕೆ ಒಂದು ಮಾದರಿ ಆಯಿತು. ಅದೇ ರೀತಿಯಲ್ಲಿ ಎಲ್ಲರೂ ಸಹಕರಿಸಿ ಈ ಮಾಡಿಕೊಡ್ಬೇಕು ಅಂತಲ್ಲಿ ನಾವು ಮನವಿ ಮಾಡ್ಕೊಳ್ತೀವಿ. ಈ ಹೆಚ್ಚು ಜಿಲ್ಲಾಡಳಿತ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, CO ರವರು ಮತ್ತೆ ಎಲ್ಲ ಅಧಿಕಾರಿಗಳು ಕೂಡ ಈ ಒಂದು ಸ್ವಯಂ ಪ್ರೇರಿತವಾಗಿ ಹಗಲು ಇರುಳುವಂತೆಯೇ ಶ್ರಮಿಸಿ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಪ್ರಮುಖವಾಗಿ ಮಂಡ್ಯ ಶಾಸಕರು ಕೂಡ ಹೆಚ್ಚು ಆಸಕ್ತಿ ತೋರಿ ಎಲ್ಲ ಶಾಸಕರನ್ನ ಒಗ್ಗೂಡಿಸಿ ಜನ ಪ್ರಚಾರದಲ್ಲಿ ಮಾಡಿ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಅವರು ಕೂಡ ಸಾಕಷ್ಟು ಶ್ರಮಿಸಿದ್ದಾರೆ. ಹಾಗಾಗಿ ಮಂಡ್ಯ ಶಾಸಕರು ಕೂಡ ಹೆಚ್ಚು ನಾವು ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇವೆ. ಈ ಒಂದು ನಮ್ಮ ಆಟೋ ಚಾಲಕರ ಮೆರವಣಿಗೆಯಲ್ಲಿ ನಮ್ಮ ಮಧು ಮಾದೇಗೌಡರು ಕೂಡ ಮೆರವಣಿಗೆಯ ಇದರಲ್ಲಿ ಅಧ್ಯಕ್ಷರು ಕೂಡ ಆಗಿದ್ರು. ಕನ್ನಡ ಸಾಹಿತ್ಯ ಸಮಿತಿಗೆ ಮೆರವಣಿಗೆ ಅಧ್ಯಕ್ಷರು ಕೂಡ ಮಾಡಿ ಅವರು ರೂಪುರೇಷೆಗಳಿಂದ ನಾವು 2 ತಿಂಗಳ ಕಾಲ ಈ ಒಂದು ಯಶಸ್ವಿಗೆ ಪ್ಲಾನ್ ಪ್ರಕಾರ ಮಾಡಿ ಒಂದು ಶಿಸ್ತುಬದ್ಧವಾಗಿ ಮಾಡ್ತೀವಿ ಅಂತ ಒಂದು ಸುಮಾರು ಸಭೆಗಳಲ್ಲಿ ಭೇಟಿ ಮಾಡಿ, ಅದೇ ರೀತಿಯಲ್ಲಿ ಜಿಲ್ಲಾಡಳಿತ ನಮಗೂ ಕೂಡ ಸಹಕರಿಸಿ ಎಲ್ಲ ರೀತಿಯಲ್ಲಿ ಸಿದ್ಧತೆಗಳಿಗೆ ಎಲ್ಲವೂ ಸಹಕರಿಸಿದ್ದಾರೆ. ಅವರಿಗೆ ಹೃದಯಪೂರ್ವಕವಾದ ನಮ್ಮ ಸಂಘಟನೆಯಿಂದ ನಾವು ಹೇಳಕ್ ಇಷ್ಟಪಡ್ತೀವಿ.